ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಗೆಳತಿ ಡಾಲಸ್ ಕನ್ನಡತಿ. ಎಲ್ಲರೂ ಹೋಗಿದ್ದೀರಿ, ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ಮ್ಯಾಂಗೋ ಜಾಮ್ನ ಮಾಡಿ ತೋರಿಸ್ತಾ ಇದ್ದೀನಿ. ಮಾವಿನ ಹಣ್ಣಿನ ಜಾಮ್ ತುಂಬಾನೇ ಈಸಿಯಾಗಿ ಮಾಡ್ಬೋದು. ಮಾವಿನ ಹಣ್ಣಿನ ಸೀಸನ್ ಅಲ್ಲಿ ಒಂದೆರಡು ಸಲಿನಾದ್ರೂ ಈ ಜಾಮ್ನ ಮಕ್ಕಳಿಗೆ ಮಾಡ್ಕೊಡಿ. ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಹಾಗೇನೆ ತುಂಬಾನೇ ಈಸಿ ಕೂಡ ಮಾಡೋದು. ಸೊ ಬನ್ನಿ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಚೆನ್ನಾಗಿ ಹಣ್ಣಾಗಿರುವಂತಹ ಒಂದು 5 ಮಾವಿನ ಹಣ್ಣನ್ನ ತಗೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ತೊಳೆದು ಇದರ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಅದರ ಒಳಗಡೆ ಇರುವ ತಿರಳನ್ನ ಮಾತ್ರ ಈ ರೀತಿ ತತ್ತಿ ಎತ್ತಿಟ್ಕೋಬೇಕು. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಬರೀ ತಿರಳನ್ನ ಮಾತ್ರ ಸಪ್ರೇಟ್ ಮಾಡಿ ಎತ್ತಿಟ್ಕೊಳ್ಳಿ. ಹಾಗೇನೆ ಇದನ್ನ ಈಗ ನೆಕ್ಸ್ಟ್ ಮಿಕ್ಸಿ ಜಾರ್ಗೆ ಹಾಕೊಂಡು ಚೆನ್ನಾಗಿ ಪೇಸ್ಟ್ ಆಗೋ ತರ ನೀಟಾಗಿ ರುಬ್ಬಿ ಎತ್ತಿಟ್ಕೋಬೇಕು. ನೋಡಿ ಈ ತರ ಚೆನ್ನಾಗಿ ಪೇಸ್ಟ್ ಆಗ್ಬೇಕು. ನೆಕ್ಸ್ಟ್ ಒಲೆ ಮೇಲೆ ಒಂದು ಪ್ಯಾನ್ ಅನ್ನ ಇಟ್ಕೊಂಡು ಈಗ ರುಬ್ಬಿಟ್ಕೊಂಡಿರುವಂತಹ ಮಾವಿನ ಹಣ್ಣನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನ ನೀಟಾಗಿ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಇದನ್ನ ನೀಟಾಗಿ ಒಂದು ಮಿಕ್ಸ್ ನ ಕೊಟ್ಕೊಳ್ಳಿ. ನಾವು ಅಂಗಡಿಯಿಂದ ಜಾಮ್ನ ಮಕ್ಕಳಿಗೆ ತಂದ್ಕೊಡ್ತೀವಿ. ಅದರಲ್ಲಿ ಎಷ್ಟು ಶುಗರ್ ಅನ್ನ ಹಾಕೊಂಡಿರ್ತಾರೆ, ಹಾಗೆ ತುಂಬಾನೇ ಪ್ರಿಸರ್ವೇಟಿವ್ ಅನ್ನ ಹಾಕಿರ್ತಾರೆ. ಸೊ ಅಂತದನ್ನ ಕೊಡೋದಕ್ಕೆ ಮಕ್ಕಳಿಗೆ ನಮ್ಗೆ ತುಂಬಾನೇ ಭಯ ಆಗುತ್ತೆ. ಅದಕ್ಕೆ ಈ ರೀತಿ ಮನೇಲೆ ಈಸಿಯಾಗಿ ಮಾಡ್ಬೋದು. ನೋಡಿ ಇದನ್ನ ನೀಟಾಗಿ ಮಿಕ್ಸ್ ನ ಮಾಡಿ ಮುಚ್ಚಳನ ಮುಚ್ಚಿ ಒಂದು 5 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಒಂದು 5 ನಿಮಿಷ ಆದ್ಮೇಲೆ ನಾನು ತೆಗ್ದು ತೋರಿಸ್ತಾ ಇದ್ದೀನಿ. ನೋಡಿ ಈ ತರ ಚೆನ್ನಾಗಿ ಮಾವಿನ ಹಣ್ಣೆಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನ ಒಂದು ನೀಟಾಗಿ ಮಿಕ್ಸ್ ನ ಕೊಟ್ಕೊಳ್ಳಿ. ಇದನ್ನೆಲ್ಲ ಮಾಡ್ಬೇಕಾದ್ರೆ ನಾವು ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ನ ಕೊಡಬಾರ್ದು. ಮೀಡಿಯಂ ಫ್ಲೇಮ್ ಇಟ್ಕೊಂಡೆ ಚೆನ್ನಾಗಿ ಇದನ್ನ ಬೇಯಿಸ್ಕೊಳ್ತಾ ಹೋಗ್ಬೇಕು. ನೀವೇನಾದ್ರು ಹೈ ಫ್ಲೇಮ್ ಕೊಟ್ಟು ಅಂದ್ರೆ ತಳ ಹಿಡಿದು ಎಲ್ಲ ಹಾಳಾಗೋಗುತ್ತೆ. ಇವಾಗ ಇದಕ್ಕೆ ಶುಗರು ಒಂದು 4ರಿಂದ 5 ಟೇಬಲ್ ಸ್ಪೂನ್ ಆದ್ರೆ ಸಾಕು. ನಾನು 5 ಮಾವಿನ ಹಣ್ಣಿನ ತಗೊಂಡಿದ್ದೀನಿ. ಒಂದು 5 ಟೇಬಲ್ ಸ್ಪೂನ್ ಆದ್ರೆ ಸಾಕಾಗುತ್ತೆ. ಯಾಕಂದ್ರೆ ಮಾವಿನ ಹಣ್ಣು ತುಂಬಾ ಚೆನ್ನಾಗಿ ಹಣ್ಣಾಗಿರೋದು, ಹಾಗೆ ತುಂಬಾ ಸಿಹಿಯಾಗಿರೋ ಮಾವಿನ ಹಣ್ಣಿಗೆ ಇಷ್ಟೇ ಸಾಕಾಗುತ್ತೆ. ನೀವೇನಾದ್ರೂ ಮಾವಿನ ಹಣ್ಣು ತುಂಬಾ ಹುಳಿ ಇತ್ತು ಅಂತ ಹೇಳಿದ್ರೆ ಸಕ್ಕರೆನ ನೋಡ್ಕೊಂಡು ಹಾಕೊಳ್ಳಿ. ನಿಮ್ಮ ಸಿಹಿಗೆ ಅನುಗುಣವಾಗಿ ನೋಡ್ಕೊಂಡು ಒಂದ್ಸಲಿ ಟೇಸ್ಟ್ ಮಾಡಿ ಹಾಕೊಳ್ಳಿ. ಇದಕ್ಕೆ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಸಕ್ಕರೆ ಆದ್ರೆ ಸಾಕು. ನೋಡಿ ಸಕ್ಕರೆ ಎಲ್ಲ ಹಾಕೊಂಡು ಒಂದು ನೀಟಾಗಿ ಈ ತರ ಮಿಕ್ಸ್ ನ ಕೊಡಿ. ಅದಾದ್ಮೇಲೆ ಸಕ್ಕರೆ ಹಾಕಿದ್ಮೇಲೆ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈ ಹಂತದಲ್ಲಿ ನಾವು ಮುಚ್ಚಳ ಹಾಕೋ ಅವಶ್ಯಕತೆ ಇಲ್ಲ. ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಹಾಗೆ ಮಧ್ಯ ಮಧ್ಯ ಈ ತರ ಕೈ ಆಡ್ತಾ ಇರಬೇಕು, ತಳೆ ಹಿಡಿಯೋದಕ್ಕೆ ಬಿಡಬೇಡಿ. ನೋಡಿ ಚೆನ್ನಾಗಿ ಮಾವಿನ ಹಣ್ಣು ಒಂದು 5 ನಿಮಿಷಗಳ ಕಾಲ ಆದ್ಮೇಲೆ ಈ ತರ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಒಂದು ನೀಟಾಗಿ ಮಿಕ್ಸ್ ನ ಕೊಟ್ಕೊಳ್ಳಿ. ಈ ಹಂತದಲ್ಲಿ ನಾವು ಇದಕ್ಕೆ ಸ್ವಲ್ಪನೇ ನಿಂಬೆ ಹಣ್ಣಿನ ರಸನ ಹಾಕೊಳ್ಬೇಕು. ಒಂದು 1/4 ಭಾಗ ನಿಂಬೆ ಹಣ್ಣಿನ ರಸ ಆದ್ರೆ ಸಾಕು. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾದ್ರೆ ಸಾಕಾಗುತ್ತೆ. ನಿಂಬೆಹಣ್ಣು ಹಾಗೆ ಉಪ್ಪನ್ನ ಹಾಕೊಂಡು ಒಂದು ನೀಟಾಗಿ ಮಿಕ್ಸ್ ನ ಕೊಟ್ಕೊಳ್ಳಿ. ಇದನ್ನ ನಿಂಬೆಹಣ್ಣನ್ನ ಹಾಕೊಂಡು ನಾವು ತುಂಬಾ ಏನು ಬೇಯಿಸೋ ಅವಶ್ಯಕತೆ ಇಲ್ಲ. ಒಂದು 2ರಿಂದ 3 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕು. ಲೋ ಫ್ಲೇಮ್ ಇಟ್ಕೊಂಡೆ ಬೇಯಿಸ್ಕೊಳ್ಳಿ. ಒಂದು 2ರಿಂದ 3 ನಿಮಿಷ ಆದ್ರೆ ಸಾಕು. ಟೋಟಲಿ ನಾನು ಒಂದು 15 ನಿಮಿಷಗಳ ಕಾಲದಲ್ಲಿ ಜಾಮ್ನ ಮಾಡಿ ಮುಗಿಸಿದ್ದೀನಿ. ಅಷ್ಟೇ ಸಾಕು. ನೋಡಿ ಇವಾಗ ಒಂದು 3 ನಿಮಿಷ ಆಯ್ತು. ಇವಾಗ ಇದು ರೆಡಿ ಆಗಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ನಾವು ಪಲ್ಪನ ಮಾಡಿದಾಗ ಈ ತರ ತಟ್ಟೆಗೆ ಹಾಕೊಂಡ್ರೆ ಜಾರಿ ಹೋಗುತ್ತೆ. ಅದೇ ಇವಾಗ ನೋಡಿ ಬೆಂದಿದೆ, ತಟ್ಟೆಗೆ ಹಾಕಿದ್ರೆ ಹಾಗೇನೆ ಅಂಟ್ಕೊಂಡಿದೆ ಅಂದ್ರೆ ಗಟ್ಟಿಯಾಗಿದೆ. ಈ ಕನ್ಸಿಸ್ಟೆನ್ಸಿ ಇದ್ರೆ ಜಾಮ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿನೇ ಅರ್ಥ. ಇದು ತಣ್ಣಗಾಗ್ತಾ ಆಗ್ತಾ ಕಂಪ್ಲೀಟ್ ನಾವು ಅಂಗಡಿಯಿಂದ ತಂದಾಗ ಜಾಮ್ ಯಾವ ತರ ಇರುತ್ತೋ ಅದೇ ಕನ್ಸಿಸ್ಟೆನ್ಸಿಗೆ ಬರ್ತಾ ಹೋಗುತ್ತೆ. ನೋಡಿ ಇವಾಗ ಇದು ರೆಡಿ ಆಯ್ತು. ಇವಾಗ ಇದನ್ನ ಒಂದು ಗಾಜ್ ಕಂಟೈನರ್ ಅಥವಾ ಜಾರ್ ಇದ್ರೆ ನಿಮ್ಮ ಮನೇಲಿ ಇದಕ್ಕೆ ಹಾಕಿ ಎತ್ತಿಟ್ಕೋಬಹುದು. ಇದನ್ನ ಫ್ರಿಜ್ ಅಲ್ಲಿ ಇಟ್ಕೊಂಡು ಒಂದು 15ರಿಂದ 1 ತಿಂಗಳ ತನಕ ಇದನ್ನ ನಾವು ಶೇಖರಿಸಿ ಇಟ್ಕೋಬಹುದು. ಅಂಗಡಿಯಲ್ಲಿ ಪ್ರಿಸರ್ವೇಟಿವ್ ಹಾಕ್ತಾರೆ. ನಾವು ಪ್ರಿಸರ್ವೇಟಿವ್ ಏನು ಇಲ್ದೇನೆ ಕಡಿಮೆ ಶುಗರ್ ಇಂದ ಮಕ್ಕಳಿಗೆ ತುಂಬಾನೇ ಹೆಲ್ದಿಯಾಗಿ ಮಾಡಿಕೊಡ್ಬೋದಂತಹ ಜಾಮ್ ರೆಡಿ ಆಯ್ತು. ಸೊ ಮತ್ತೆ ತಡ, ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ. ತುಂಬಾನೇ ಈಸಿಯಾಗಿ ಮಾಡುವಂತಹ ಜಾಮು. ನೀವು ಟ್ರೈ ಮಾಡಿದಾಗ ಹೇಗಿತ್ತು ಅಂತ ನನಗೆ ಕಮೆಂಟ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೇನೆ ನನ್ನ ಚಾನೆಲ್ ನಲ್ಲಿ ಬೇರೆ ಬೇರೆ ಜಾಮ್ ರೆಸಿಪಿಗಳನ್ನ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಬೆರೆಸ್ ಜಾಮು, ಮಿಕ್ಸ್ಡ್ ಫ್ರೂಟ್ ಜಾಮು ಎಲ್ಲಾನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಯಾರು ನೋಡಿಲ್ಲ ಅಂದ್ರೆ ಪ್ಲೀಸ್ ಹೋಗಿ ನೋಡಿ. ತುಂಬಾನೇ ಹೆಲ್ದಿಯಾಗಿ ಮಕ್ಕಳಿಗೆ ಈ ರೀತಿ ಮಾಡ್ಕೊಡಿ ಅಂತಾನೆ ಹೇಳ್ತಾ ಇದ್ದೀನಿ. ಓಕೆ, ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಮತ್ತೆ ಸಿಗ್ತೀನಿ. ಇಷ್ಟೊತ್ತು ವಿಡಿಯೋ ನೋಡಿದಕ್ಕೆ ಎಲ್ರಿಗೂ ತುಂಬಾನೇ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಮುಂದೆ ಹಾಕೋ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬಂದು ತಲುಪುತ್ತೆ. ಬಾಯ್.